ಫ್ರಾಡ್ ಮಾಡುವ ಉದ್ದೇಶದಿಂದ ಫೇಕ್ ಜನ್ಮ ದಿನಾಂಕವನ್ನು ಖಾಸಗಿ ಇಂಟರ್ನೆಟ್ ಕೇಂದ್ರದಲ್ಲಿ ಸಿದ್ಧಪಡಿಸಿ ನಂತರ ಆಧಾರ್ ಲಿಂಕಿಗೆ ಸೇರಿಸುತ್ತಿದ್ದ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ಆಧಾರ್ ಕೇಂದ್ರದಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್ ಅನುಶ್ರೀ ಎಂಬುವರು ಸಿಕ್ಕಿಬಿದ್ದಿದ್ದು, ಜಿಲ್ಲಾಧಿಕಾರಿಗಳು ವಿಚಾರಿಸಿ ಈಕೆ ಮೇಲೆ ಕೇಸು ದಾಖಲಿಸುವಂತೆ ಸೂಚನೆ ನೀಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿದೆ. ಈಗಾಗಲೇ ಅಸ್ಸಾಂ, ಬಾಂಗ್ಲಾದೇಶದಿಂದ ಸಾವಿರಾರು ಜನರು ಇಲ್ಲಿಗೆ ವಲಸೆ ಬರುತ್ತಿರುವ ಬಗ್ಗೆ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ನೋಡುತ್ತಿದ್ದೇವೆ. ಈ ತರ ಬರುವುದಕ್ಕೆ ಇಲ್ಲಿನ ಕೆಲವರು ಹಣದ ಆಸೆಗೆ ಇಂತಹ ದೇಶದ್ರೋಹದ ಕೆಲಸ ಮಾಡಿರುವುದರಿಂದಲೇ ಸಾಧ್ಯ. ನಮ್ಮ ದೇಶದವರು ಅಲ್ಲದಿದ್ದರೂ ಹಣ ಕೊಟ್ಟರೆ ಸಾಕು, ಅವರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಮ್ಮ ದೇಶದವರೆಂದು ಬಿಂಬಿಸುವ ದೇಶದ್ರೋಹಿಗಳು ನಮ್ಮಲ್ಲೇ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿ ಆಧಾರ್ ಆಪರೇಟರ್ ಕೆಲಸ ಮಾಡುವ ಮಹಿಳೆ ಓರ್ವರು ತನಿಖೆ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಕಳೆದ 2.5 ವರ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅನುಶ್ರೀ ಎಂಬುವರ ಬಳಿ ಹಣ ಕೊಟ್ಟರೆ ಸಾಕು, ನಕಲಿ ಜನ್ಮ ದಿನಾಂಕವನ್ನು ಸೃಷ್ಟಿ ಮಾಡಲು ಖಾಸಗಿ ಇಂಟರ್ ಪಾರ್ಲರ್ಗೆ ವಿಳಾಸ ಹೇಳಿ ಕಳಿಸಿಕೊಡುತ್ತಾರೆ. ಅಲ್ಲಿ ಸಿದ್ಧವಾದ ಮೇಲೆ ಈಕೆ ಆಧಾರ್ಗೆ ಲಿಂಕ್ ಮಾಡಿಕೊಡುವುದನ್ನು ಮೈಗೂಡಿಸಿಕೊಂಡು ಸಂಬಳದ ಜೊತೆ ಈ ತರದ ದೇಶದ್ರೋಹಿ ಕೆಲಸ ಮಾಡಿ ಒಬ್ಬರಿಗೆ 5,000ದಿಂದ 10,000ದವರೆಗೂ ಹಣ ಪಡೆದು ಗಿಂಬಳಗಿಟ್ಟಿಸಿಕೊಳ್ಳುತ್ತಿದ್ದಳು. ಈ ಬಗ್ಗೆ ವಿಚಾರ ತಿಳಿದ ಇಲ್ಲಿ ಆಧಾರ್ ಲಿಂಕ್ ಅಧಿಕಾರಿ ಬೆಂಗಳೂರಿನ ಕಚೇರಿಗೆ ವಿಷಯ ಮುಟ್ಟಿಸಿದ್ದು, ಇದನ್ನು ಪರಿಶೀಲನೆ ಮಾಡಲು ಬಂದಿದ್ದ ಬೆಂಗಳೂರಿನ ರಿಸಲ್ ಅಧಿಕಾರಿ ವಿಜಯ್ ಅವರ ಆಧಾರ್ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿದಾಗ ಅನುಶ್ರೀ ಐಡಿಯಿಂದ ಇಲ್ಲಿ ಫೇಕ್ ಮಾಡುತ್ತಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಅನುಶ್ರೀ ಎಂಬುವರನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕರೆಸಿ ವಿಚಾರಿಸಿದರು. ಈ ತರ ಮಾಡುವುದು ದೇಶದ್ರೋಹದ ಕೆಲಸ. ಕಹಾ ಹೈ ದುಶ್ಮನ್ ಎಂದರೆ ಬಾಗ್ ಮೇ ಹೈ ಎನ್ನುವ ಗಾದೆ ಮಾತು ನಿಜವಾಗಿದೆ. ನಮ್ಮಲ್ಲೇ ಈ ತರ ಘಟನೆ ನಡೆದಿರುವುದು ಬೇಸರದ ವಿಚಾರ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಈಕೆ ಮೇಲೆ ದೂರು ದಾಖಲಿಸಿ ಎಫ್ಐಆರ್ ಮಾಡುವಂತೆ ಪೊಲೀಸ್ ಅಧಿಕಾರಿಯನ್ನು ಕರೆಸಿ ಅನುಶ್ರೀಯನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದರು. ಈಕೆ ಕೆಲಸಾವಧಿಯ 2.5 ವರ್ಷದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವಂತೆ ಡಿಸಿ ಸೂಚಿಸಿದರು. ಬೆಂಗಳೂರು ಮೂಲದ ರೀಜನಲ್ ಅಧಿಕಾರಿ ವಿಜಯ್ ಕುಮಾರ್ ಫೇಕ್ ಆಧಾರ್ ದಾಖಲೆ ಬಗ್ಗೆ ಮಾಹಿತಿ ನೀಡಿ ಫೇಕ್ ಬರ್ತ್ ಸರ್ಟಿಫಿಕೇಟ್ ಸಿದ್ಧಪಡಿಸಿ ಆಧಾರ್ ಜನರೇಟ್ ಮಾಡಿದರೆ ಆಧಾರ್ ಸೆಂಟರ್ ಎಲ್ಲೆಲ್ಲಿ ಇದೆ ಈ ವಿಚಾರವಾಗಿ ತನಿಖೆ ಮಾಡುತ್ತಿದ್ದು, ಇಲ್ಲಿ ಜಿಲ್ಲಾಧಿಕಾರಿ ಆವರಣದ ಆಧಾರ್ ಕೇಂದ್ರದ ಆಪರೇಟ್ ಮಾಡುವ ಕಂಪ್ಯೂಟರ್ನಲ್ಲಿ ಪರಿಶೀಲನೆ ಮಾಡಿದಾಗ ಡೆಸ್ಕ್ಟಾಪ್ನಲ್ಲಿ ಎಲ್ಲವೂ ಸೇವ್ ಮಾಡಿರಲಿಲ್ಲ, ಅದನ್ನು ಡಿಲೀಟ್ ಮಾಡಿದ್ದಾರೆ. ರೀಸೈಕಲ್ ಬಿನ್ನಲ್ಲಿ ನೋಡಿದಾಗ ಸಿಕ್ಕಿದ್ದು ತಂದೆ ತಾಯಿಯ ಒಂದೇ ಸರ್ಟಿಫಿಕೇಟ್, ಓನ್ಲಿ ನೇಮ್ ಚೇಂಜ್ ಮಾಡಿ ಜೊತೆಗೆ ಅವರ ಜನ್ಮ ದಿನಾಂಕವನ್ನು ಬದಲಾಯಿಸಿದ್ದಾರೆ. ಒಂದೇ ಸರ್ಟಿಫಿಕೇಟ್ ಇದ್ದು ಅವರ ನೇಮ್ ಮತ್ತು ಹುಟ್ಟಿದ ದಿನಾಂಕ ಮಾತ್ರ ಬದಲಾಯಿಸಿ ಅದನ್ನು ಆಧಾರ್ ಜನರೇಷನ್ಗೆ ಉಪಯೋಗಿಸುತ್ತಿರುವುದು ಇದೊಂದು ಫ್ರಾಡ್ ಮಾಡುವ ಉದ್ದೇಶವಾಗಿದೆ ಎಂದರು. ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಸದ್ಯಕ್ಕೆ 4 ಫೇಕ್ ಆಧಾರ್ ಕಾರ್ಡ್ ಸಿಕ್ಕಿದ್ದು, ಇನ್ನು ಪರಿಶೀಲನೆ ಮಾಡಿದರೆ ಸಾವಿರಾರು ಸಿಗಬಹುದು ಎಂದು ಅನುಮಾನಿಸಿದರು. ಕಂಪ್ಯೂಟರ್ ಆಪರೇಟರ್ ಐಡಿ ಓಪನ್ ಮಾಡಿದರೆ ಮಲ್ಟಿಫೆಕ್ಸ್ ನೇಮ್ ಸಿಗಲಿದೆ. ಈ ತರ ಒಂದು ಫೇಕ್ ಮಾಡಿಕೊಟ್ಟರೆ ಒಬ್ಬರಿಗೆ 5,000ರಿಂದ 10,000 ರು ಲಂಚ ಸ್ವೀಕರಿಸುತ್ತಾರೆ ಎಂದು ಹೇಳಿದರು. ಈ ಬಗ್ಗೆ ಇನ್ನಷ್ಟು ಪರಿಶೀಲನೆ ಮಾಡಿ ಎಷ್ಟು ಜನರಿಗೆ ಈ ತರಹದ ಫೇಕ್ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ತಿಳಿಯಬೇಕಾಗಿದೆ ಎಂದು ಮಾಹಿತಿ ನೀಡಿದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಆಧಾರ್ ಜನರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಒಂಥರ ಫ್ರಾಡುಲೆಂಟ್ ಆಕ್ಟಿವಿಟಿ. ಈ ಥರ ಎಷ್ಟಾಗಿರ್ಬೋದು ಅಂತೀರಾ? ನಮಗೆ ನೋಟಿಸ್ ಬಂದಂಗೆ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ 4 ಸಿಕ್ಕಿದೆ ಸರ್ಟಿಫಿಕೇಟ್ಸ್. ನಾವು ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದಾಗ ಒಂದು 13 ಈ ತರ ಇದೆ. ಇನ್ನೂ ನೋಡ್ಬೇಕು, ಇನ್ನ ನೋಡಿದ್ರೆ ಇನ್ನೂ ತುಂಬಾ ಸಿಗತ್ತೆ. ಬ್ಯಾಕ್ ಎಂಡ್ ಅಲ್ಲಿ ನಮ್ಗೆ ಡಾಟಾ ಸಿಗತ್ತಲ್ಲ, ಅದ್ರ ಪ್ರಕಾರ ನೋಡಿದ್ರೆ ನಮ್ಗೆ ಸಿಗುತ್ತೆ. ನಾವು ಅದನ್ನೇ ನಂಗೆ ಅಂದ್ರೆ ನಮ್ಮ ಟೀಮ್ ಅವ್ರು ಮಾಡ್ತಿದ್ದಾರೆ. ನಾ ಇನ್ನು ಸ್ಪೀಡ್ ಇದ್ದು ಅಂದ್ರೆ ಇವ್ರು ಆಪರೇಟರ್ ಐಡಿ ಹಾಕಿದ್ರೆ ಇವ್ರು ಲಾಸ್ಟ್ 3 months ಅಲ್ಲಿ ಎಷ್ಟು ಎನ್ರೋಲ್ಮೆಂಟ್ ಮಲ್ಟಿಪಲ್ ನೇಮ್ಸ್. ಈಗ ನಮ್ಮ ಅಪ್ಪ ಮನೆ ಒಂದಿದೆ, ಯಾವುದೋ ಒಂದು ಸಿಕ್ಕಿದೆ, ಇವ್ರಿಗೆ ಯಾರ್ದೋ ಒಂದು ಸಿಕ್ಕಿದೆ, ಅದೇ ಸೇಮ್ ಸರ್ಟಿಫಿಕೇಟ್ ಯೂಸ್ ಮಾಡಿಬಿಟ್ಟು ನೇಮು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು. ಈಗ ನಾನು ಬರ್ತೀನಿ ಆಸ್ ಎ ರೆಸಿಡೆಂಟ್, ನನಗೆ ಈ ಡೇಟ್ ಆಫ್ ಬರ್ತ್ ಬೇಕು ಅಂದ್ರೆ ನನ್ನ ನೇಮ್ ಹಾಕೋದು, ಡೇಟ್ ಆಫ್ ಬರ್ತ್ ಹಾಕೋದು, ಅಪ್ಡೇಟ್ ಮಾಡೋದು. ಅವ್ರಿಗೆ ಏನು ಲಾಭ ಇದೆ ಇದರಿಂದ? ದುಡ್ಡು ಒಂದಕ್ಕೆ 10,000 5,000 ಇಸ್ಕೊಂತಾರೆ. ಹೌದು, ಒಂದಕ್ಕೆ ಯಾರು ಹೆಂಗಾರಾಗ್ಲಿ ಬೇಕಾದ್ರೆ ಫ್ರಾಡ್ ಮಾಡುವ 10,000 5,000 ಇಸ್ಕೊಂತಾರೆ. ನಮಗೆ ಗೊತ್ತಿದೆ, ಅಫಿಷಿಯಲಿ ಸ್ಟ್ಯಾಂಡರ್ಡ್ ಫಿಗರ್ ಇದೆ ಮೇಡಮ್, ಒಂದು 10,000 ನಮ್ಗೆ ಗೊತ್ತಿರೋ ಪ್ರಕಾರ. ಡಿಪೆಂಡ್ಸ್ ಆನ್ ಅದು ಇಂಡಿವಿಜುವಲ್ಸ್. ಇದು ಕಾಂಟ್ಯಾಕ್ಟ್ ಬೇರೆ ಬೇರೆ ಇರ್ಬೇಕು ಅನ್ಸುತ್ತೆ. ಇದಕ್ಕೆ ಹಿನ್ನೆಲೆ ಹೋದ್ರೆ ಅವ್ರು ಸ್ವಂತ ಮಾಡಕ್ಕಾಗಲ್ಲ ಆ ಥರ. ಈಗ ಇವ್ರು ಒಬ್ಬರೇ ಮಾಡ್ತಾರ, ಇಲ್ಲಿ ನಿಮ್ಮ ಆಫೀಸ್ ಜೊತೆ ಇರ್ತಾರೆ. ಇಲ್ಲಿ ನೀವು ಆಧಾರ್ ಮಾಡ್ಲಿಕ್ಕೆ ಅಂತ ಬಿಟ್ಟಿರ್ತೀರಲ್ಲ, ಇವ್ರದ್ದು ನಾವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಇವ್ರು ವಿತ್ ಪ್ರೂವ್ಡ್. ನಮಗೆ ತುಂಬಾ ದಿವಸಗಳಿಂದ ಇದೊಂದು ಕಂಪ್ಲೇಂಟ್ ಇದ್ದೇ ಇದೆ. ಇದು ಇವರೆಲ್ಲ ಎಲ್ಲಿಂದ ಬಾಂಗ್ಲಾದೇಶ. ನಾವು UID ನಮಗೆ ಗೈಡ್ಲೈನ್ಸ್ ಇದೆ. ಆಪರೇಟರ್ ಎನ್ರೋಲ್ ಮಾಡಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀಟಾಗಿ ಚೆಕ್ ಮಾಡಬೇಕು. ಇದು ಗೊತ್ತಿದ್ದೇ ಆಗಿದೆ ಇದು. ಯಾಕಂದ್ರೆ ಸರ್ಟಿಫಿಕೇಟ್ ಎಲ್ಲ ಸೇಮ್ ಇದೆ, ಬರೀ ನೇಮ್ ಚೇಂಜ್ ಯಾರು ಮಾಡ್ತಿದ್ದಾರೆ? ಹೊರಗಡೆ ಚೇಂಜ್ ಮಾಡಿದ್ರೆ ಹೊರಗಡೆ ಚೇಂಜ್ ಬಂದು ಇಲ್ಲಿ ಎನ್ರೋಲ್ಮೆಂಟ್ ಮಾಡಕ್ ಆಗಲ್ಲ. ಇವ್ರು ಗೊತ್ತು ಮಾಡಿದ್ರೆ ಇದು ಪಾಸಿಬಲ್. ಇವರೆಲ್ಲ ಯಾವ ಊರವರು? ಅದೆಲ್ಲ ನೋಡ್ಬೇಕು ಸರ್. ಇದೆ ಅಂತ ಟೋಟಲಿ ಆ ಥರ ಮಾತಾಡ್ತಾ ಇರೋದಷ್ಟೇ.